ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಸ್ನೇಹಿತರೆ ನೋಡಿ, ನಾನು ಮೊದಲೇ ಹೇಳ್ದಂಗೆ 2026ರಲ್ಲಿ ಕಾಲ್ ಮಾಡ್ತಾರೆ, ತಗೋತಾರೆ. ಹಳೆ ಪೋಸ್ಟ್ಗಳು ಏನು ಡ್ಯೂ ಇದ್ದು ಅವನು ಕೂಡ ತಗೋತಾರೆ, ಮತ್ತು ಹೊಸ್ದಾಗಿ ಕಾಲ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ ಸ್ನೇಹಿತರೆ. ಹೇಳಿದ್ದೆ, ಅದನ್ನು ಹೇಳಿದ್ದೆ ಅಂತ ಹೇಳ್ತಾ ಇದ್ದೀನಿ, ಹೇಳಿಲ್ಲ ಅಂತ ಹೇಳಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗೇನು 5ನೇ ತಾರೀಕಲ್ಲಿ ಸ್ಟ್ರೈಕ್ ಆಯಿತು, ಒಂದು ಹೋರಾಟ ಮಾಡಬೇಕು ಅಂತ ಒಂದು ಕಾರ್ಯ ಹಮ್ಮಿಕೊಂಡಿದ್ರು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ನೋಡಿ ಸ್ನೇಹಿತರೆ. ಕೇವಲ ಒಂದು 150 ಜನಗಳಲ್ಲಿ ನಡೆದಂತಹ ಹೋರಾಟ ಅದು. ಇನ್ನೂ ಹೆಚ್ಚಿನ ಅಭ್ಯರ್ಥಿಗಳು ಭಾಗವಹಿಸಬೇಕಿತ್ತು. ಯಾಕೆಂದರೆ ಒಂದು ಹೋರಾಟ ಅಂತ ಮಾಡಿದಾಗ ಈ 150 ಜನದಲ್ಲಿ ಎಷ್ಟು ಫಲಿತಾಂಶ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದ್ರೆ ಇನ್ನೂ ಹೆಚ್ಚಿನ ಫಲಿತಾಂಶ ಸಿಗ್ತಾ ಇತ್ತು. ಇರಲಿ ಸ್ನೇಹಿತರೆ, ಅದೊಂದು ಕಡೆ ಇರಲಿ. ಅದು ಒಂದು ಸರ್ಕಾರದ ಗಮನ ಸೆಳೆಯೋಕ್ಕೆ ಒಂದು ಕಾರ್ಯ ಮಾಡಬೇಕು. ಹಾಗೆ ಸ್ನೇಹಿತರೆ, ಹೋರಾಟ ಆಗಲಿ ಬಿಡಲಿ, ನಾನು ಹೇಳ್ತಿರೋದು, ನಾವು ಹೋರಾಟ ಮಾಡ್ತೀವೋ ಬಿಡ್ತೀವೋ, 2026 ಫೆಬ್ರವರಿ ಅಥವಾ ಮಾರ್ಚಲ್ಲಿ ಕರೀತಾರೆ ಅಂತ ಹೇಳಿದ್ದೆ. ಅದೇ ಮಾತನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 2026 ಫೆಬ್ರವರಿ ಅಥವಾ ಮಾರ್ಚಲ್ಲಿ ಖಂಡಿತ ಕರೀತಾರೆ. ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏನು ಹಳೆಯದು 1200 ಡ್ರೈವರ್ ಪೋಸ್ಟ್ ಇತ್ತು, ಮತ್ತು ಇನ್ನೂ ಏನೇನು ಬ್ಯಾಲೆನ್ಸ್ ಇದೆ ಸ್ನೇಹಿತರೆ, 580 ಏನೋ, ಮತ್ತು ಇನ್ನೊಂದು ಈಗೇನು ಆಯಿತು ಡಿಕಮ್ಸಿಲಿ, ಅದು ಕೂಡ ಒಂದು ಥರ್ಡ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ವೆಯ್ಟ್ ಮಾಡಬೇಕು. ಆಗುತ್ತೆ ಸ್ನೇಹಿತರೆ, ಯಾವ ಥರ ಕೇಳಿಸ್ಕೊಬೇಡಿ. ತುಂಬ ವೇಕೆನ್ಸಿಗಳಿದ್ದಾವೆ. ಈಗ ರಿಟೈರ್ಮೆಂಟ್ ತುಂಬ ಇದ್ದಾವೆ ಸ್ನೇಹಿತರೆ. ಸುಮಾರು 3000 ರಿಟೈರ್ಮೆಂಟ್ ಆಗೋಂಥವ್ರಿದ್ದಾರೆ ಸ್ನೇಹಿತರೆ ಪೋಸ್ಟು. ಹಾಗೆ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾಯಿರಿ, ಆರಾಮಾಗಿರಿ ಸ್ನೇಹಿತರೆ. ಖಂಡಿತ ಇನ್ನೊಂದು 4 ತಿಂಗಳಲ್ಲಿ ಖಂಡಿತ ಕರೀತಾರೆ. ಎಲ್ರಿಗೂ ಏನು ಅಂದ್ಕೊಂಡು 5 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ರಿ, 2020 ಅರ್ಜಿ ಹಾಕಿ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಚಾನ್ಸ್, ಅವಕಾಶ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಹಳೇದು ಏನು ಪೋಸ್ಟ್ ನಾವು ಬಿಟ್ಟಾಗ ಅಪ್ಲಿಕೇಶನ್ ಹಾಕಿರ್ತೀವಿ, ಅದನ್ನು ಖಂಡಿತ ತಗೊಳ್ಳೇಬೇಕು. ಯಾಕೆಂದರೆ ಡಿ ಕಟ್ಟಿದ್ದೀವಿ, ಎಲ್ಲ ಪ್ರತಿಯೊಂದು ದಾಖಲೆ ಇದೆ. ಹಳೆ ಪೋಸ್ಟ್ಗಳನ್ನ ಹಾಗೆ ಪೆಂಡಿಂಗ್ ಇಡೋ ಆಗಿಲ್ಲ. ಇಷ್ಟು ವರ್ಷ ಇಟ್ಟಿದ್ದೇ ಹೆಚ್ಚು ಸ್ನೇಹಿತರೆ. ಆ ರೀತಿ ಮಾಡೋಕ್ಕಾಗಲ್ಲ, ಅವರು ತಗೊಳ್ಳೋದೇ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಬೇಕಿದ್ರೆ ಮುಂದೆ ತಗೊಳ್ಳಲ್ಲ ಅಂತ ಹೇಳಲೇಬೇಕಿದ್ರೆ ಇನ್ನು ಮುಂದೆ ನಾವು ತಗೊಳ್ಳೋಕ್ಕಾಗಲ್ಲ, ಸದ್ಯಕ್ಕೆ ಬೇಡ ಅಂತ ಹೇಳ್ಬೋದು. ಆದರೆ ಏನು ಹಳೇದು ಪೆಂಡಿಂಗ್ ಇಟ್ಟಿದ್ದಾರೆ ಅದಂತೂ ಖಂಡಿತ ಅವ್ರು ಇಂಟರ್ವ್ಯೂ ಮಾಡಲೇಬೇಕು. 1200 ಪೋಸ್ಟ್ ಡ್ರೈವರ್ ಕರೀಲೇಬೇಕು, ಅವೆಲ್ಲ ಮಾಡಲೇಬೇಕು. ಅದು ರೂಲ್ಸು, ಅದು ಹಾಗೆ ಆಗುತ್ತೆ. ಬಟ್ ಲೇಟ್ ಆಗ್ಬೋದು, ಬಟ್ ಆಗುತ್ತೆ. ಈಗಾಗಲೇ ತುಂಬ ಲೇಟ್ ಆಗಿದೆ. ಹಾಗಂತ ಯಾರೇ ಆಗಲಿ ಇದು ಮುಗೀತು ಇಷ್ಟಕ್ಕೇ ಮತ್ತಿನ್ನೇನು ಆಗಲ್ಲ ಅಂತ ಏನು ಭಯ ಪಡಬೇಡಿ ಸ್ನೇಹಿತರೆ. ಖಂಡಿತ ಆಗುತ್ತೆ. ಹಾಗೆಯೇ NW ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಸ್ನೇಹಿತರೆ. ಅದು ಕೂಡ ಹೋರಾಟ ಆಗಿ ಈಗ 1000 ಪೋಸ್ಟ್ಗೆ ಅನುಮೋದನೆ ಕೊಟ್ಟಿದ್ದಾರಂತೆ. ಒಳ್ಳೆಯದು. ಅದೇ ರೀತಿ ಇನ್ನೊಂದೇನಾಗುತ್ತೆ ಅಂತ ಸ್ನೇಹಿತರೆ, 2026ರಲ್ಲಿ ಅವರೇ ಕರೀತಾರೆ. ನಾವು ಹೋರಾಟ ಮಾಡಲಿ ಬಿಡಲಿ, ಅವರೇ ಎಷ್ಟು ಪೋಸ್ಟ್ ಮಾಡಲೇಬೇಕು. ಯಾಕೆಂದರೆ ಅಲ್ಲಿ ಅವರಿಗೆ ಸಭೆಯಲ್ಲಿ ಇರುತ್ತೆ, ಚರ್ಚೆ ಇರುತ್ತೆ. ಆ ಚರ್ಚೆಯಲ್ಲಿ ಏನೇನು ಆಗಿದೆ, ಎಷ್ಟು ಪೋಸ್ಟ್ ತೊಗೊಂಡಿದ್ದಾರೆ, ಎಷ್ಟು ಪೋಸ್ಟ್ ಡ್ಯೂ ಇದ್ದಾವೆ, ಅವೆಲ್ಲ ಹೇಳಲೇಬೇಕು. ಅದೆಲ್ಲ ನಡೀತಾ ಇರುತ್ತೆ ಅಲ್ಲಿ. ಆಗ ಅವರೇ ವಿಧಿ ಇಲ್ಲದೆ ಕರೀಲೇಬೇಕಾಗುತ್ತೆ. ಹಾಗಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ, ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಾಂದರೆ ಇನ್ನೂ ಲೇಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಇದೊಂದು ಸಣ್ಣ ಮಟ್ಟದಲ್ಲಿ ಹೋರಾಟ ಆಯಿತು. ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಖಂಡಿತ ಆಗುತ್ತೆ. ಅಕಸ್ಮಾತ್ ಇವ್ರು ಏನಾದರೂ ಮೋಸ ಮಾಡೋವಂಥ ಪ್ರಯತ್ನ ಮಾಡೋಕ್ಕೆ ಹೋದರೆ, ಲೇಟ್ ಮಾಡೋವಂಥ ಪ್ರಯತ್ನ ಮಾಡೋಕ್ಕೆ ಹೋದರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ನನ್ನ ಅನಿಸಿಕೆ ಬಂದಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ, ಫೆಬ್ರವರಿ ಅಥವಾ ಮಾರ್ಚಲ್ಲಿ ಖಂಡಿತ ಕರೀತಾರೆ. ಬೈ ಚಾನ್ಸ್ ಅಲ್ಲೂ ಏನಾದರೂ ಇವರು ಮೋಸ ಮಾಡೋಕ್ಕಿಂತ ಹೋದರೆ, ಅಲ್ಲೂ ಏನಾದರೂ ಹಾಗೆ ಹೀಗೆ ಅಂತ ಡೌ ಮಾಡಿಕೊಂಡು ಪ್ಯಾಚ್ ಮಾಡೋಕ್ಕೆ ಹೋದರೆ ಸ್ನೇಹಿತರೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ. ಅದಕ್ಕೆ ನಾನು ಕೂಡ ಭಾಗವಹಿಸ್ತೀನಿ. ಅದನ್ನು ಬೇರೆ ರೀತಿಯಲ್ಲೇ ಮಾಡ್ಬೋದು ಸ್ನೇಹಿತರೆ. ಇರಲಿ, ಆ ವಿಚಾರ ಬೇಡ ಅಂತ ಸಮಯ ಬಂದಾಗ ನೋಡೋಣ ಸ್ನೇಹಿತರೆ. ಈಗ ನಿಮ್ಮ ಕೆಲಸಗಳಲ್ಲಿ ಭಾಗವಹಿಸಿ ಸ್ನೇಹಿತರೆ. ಮತ್ತು ನಿಮ್ಮ ದಾಖಲಾತಿಗಳ ಆರಾಮಾಗಿ ಹುಷಾರಾಗಿ ಎಲ್ಲ ಪ್ರತಿಯೊಂದು ದಾಖಲಾತಿಗಳು ಇಟ್ಕೊಂಡಿರಿ. ಸಮಯ ಹೇಗಿರುತ್ತೆ ಹೇಳೋಕ್ಕಾಗಲ್ಲ, ಯಾವ ಟೈಮ್ ಬೇಕಾದ್ರೂ ಕರಿಬೋದು ಸ್ನೇಹಿತರೆ. ಹಾಗಾಗಿ ಏನು ನಂಬರ್ ಕೊಟ್ಟಿದ್ದೀರಾ ನೀವು, ಹಳೆ ನಂಬರು, ಅದು ಇಟ್ಕೊಂಡಿರಿ KSRTCಗೆ. ಯಾಕೆಂದರೆ ಮೆಸೇಜ್ ಬಂದಾಗ ಗೊತ್ತಾಗಲಿಲ್ಲ ಅಂದರೆ. ಹಾಗೆಯೇ ನಿಮ್ಮ ಡಾಕ್ಯುಮೆಂಟ್ಸ್ಗಳು ರಿನ್ಯೂವಲ್ ಇದ್ದರೆ ಅವೆಲ್ಲ ಮಾಡಿಸ್ಕೊಳ್ಳಿ.
ಎಲ್ಲ ರೆಡಿ ಇರಲಿ ಒಟ್ಟಿನಲ್ಲಿ. ಇಷ್ಟು ದಿನನೇ ಕಾದಿದ್ದೀವಂತಲ್ವಾ, ನೋಡುವ. ಒಳ್ಳೆಯದಾಗಲಿ.